ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು KP ಕನ್ನಡಿಗ ಯೂಟ್ಯೂಬ್ ಚಾನಲ್. ಸೊ ಕೀರ್ತಿ ಬೆಳಗ್ಗೆನೆ ಬೇಗ ಎದ್ದು ಪೂಜೆ ಎಲ್ಲ ಆಲ್ರೆಡಿ ಮಾಡಿದ್ಲು. ನಾನು ಕೂಡ ದೇವರಿಗೆ ಒಂದು ಕೈ ಮುಗಿದು ಊಟಕ್ಕೆ ಹೊರಟೆ. ಬೆಳಿಗ್ಗೆ ಅಪ್ಪೋ ಯಾವ್ದು ತಿಂತೀರಾ, ಯಾವ್ದು ಬಿಡ್ತಿದ್ಯಾನೆ ಇದು? ಹಾಂ, ಸಜ್ಜಿಗೆ ಅಂದರೆ ಹೊಸ ಏನೇನೋ ರೆಡಿ ಮಾಡ್ತಾ ಇದ್ದಾಳೆ. ಮೊಸರನ್ನ ಬೇಡ ತೆಗಿ ನನಗೆ. ಬೆಳಗ್ಗೆ ಮೊಸರನ್ನ ಯಾರು ತಿಂತಾರೆ? ತಿನ್ನಲ್ಲ ನಾನು ಬೆಳಗ್ಗೆ ನಾನು ಏನಿಟ್ರು. ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಆದಷ್ಟು ಎಲ್ರಿಗೂ ಒಳ್ಳೆ ದುಡ್ಡು ಬರಲಿ. ಸಾಕು ಬಿಡ. ಬೆಳಗ್ಗೆ ಬೇಗ ಎದ್ದು ಸೀರಿಯಸ್ ನಾನು ತಿನ್ನಲ್ಲ. ಅದು ಬೇರೆ ಕರೆದು ನಾವು ಊಟಕ್ಕೆ ಇಕ್ತಾರೆ. ಅದೇನದು? ಇದು ಮಾತ್ರ ಓಕೆ. ಚಿತ್ರಾನ್ನ ಆಗ್ತದೆ ಅದನ್ನ ಸಾಕು ಬಿಡು ಅಪ್ಪ, ಸಾಕು ಬಿಡಿ. ನಂಗೆ ಎಣ್ಣೆ ತಿನ್ನಲ್ಲ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನೋಡ್ತೀನಿ ರೀ ಒಂದೊಂದು. ಬೆಳಗ್ಗೆ ಬೇಗ ಎದ್ದು ಯಾವ ರೇಂಜಿಗೆ ಮಾಡಿದ್ದು. ಮೊಸರನ್ನ ಓಕೆ. ಕೀರ್ತಿ ಇದೇನಿದು? ಅದೇನು ಹೇಳಿದ? ಸಜ್ಜಾಯಪ್ಪ, ಸಜ್ಜಿಗೆ. ಸಜ್ಜಿಗೆ ಓಕೆ. ಚೆನ್ನಾಗಿದೆ ಒಂಥರ. ನಾನು ಹೇಳ್ತಾ ಇರೋದು ಇದನ್ನು ನೈವೇದ್ಯ ಕೊಟ್ಟಾಗ ಅದು ಚೆನ್ನಾಗೈತೆ ಅಂತ. ಇನ್ನೂ ಟೇಸ್ಟ್ ಮಾಡಿಲ್ಲ, ಮಾಡ್ತಾಯಿದ್ದೀನಿ, ಮಾಡಿ ಹೇಳ್ತೀನಿ. ಚಿತ್ರಾನ್ನಕ್ಕಿಂತ ಕಡ್ಲೆ ಬೀಜ ಜಾಸ್ತಿ ಇದು. ಚಿತ್ರಾನ್ನ ಓಕೆ, ಚೆನ್ನಾಗಿ ಚಿತ್ರಾನ್ನ. ನಿನಗೆ ಫಸ್ಟ್ ಟೆಸ್ಟ್ ಇದ್ರಾಗ ಏನು ಮುಟ್ಟಿಲ್ಲ. ಇವತ್ತು ನಮ್ಮ ಕೀರ್ತಿ ಜೊತೆಗೆ ಲಕ್ಷ್ಮೀನ ಪೂಜೆ ಮಾಡಿಬಿಟ್ಟು ಹೊಲಿಸ್ಕೊಳ್ಳೋಣ ಅಂತ ತುಂಬ ಆಸೆಯಲ್ಲಿದ್ದರೆ, ಆದರೆ ಏನು ಮಾಡೋದು, ಒಬ್ಬ ಕಸ್ಟಮರು ನಮಗೆ ಫೋನ್ ಮಾಡಿಬಿಟ್ಟು ಎಮರ್ಜೆನ್ಸಿ ಒಂದು ಪೇಂಟ್ ಇದೆ ಮಾಡಿಕೊಡಿ ಅಂದರು. ಸೊ ಏನು ಮಾಡೋಕ್ಕಲ್ಲ, ಅವರು ಎಮರ್ಜೆನ್ಸಿ ಅಂತ ಇದ್ರಲ್ಲ, ಹಳೆ ಕಸ್ಟಮರು ಬಿಡೋಕ್ಕಲ್ಲ ಅಂತ ಹೇಳಿ ಓಕೆ ಸರ್ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳೋದು. ಸೊ ಅಲ್ಲಿಂದ ಬೈಕ್ ತಗೊಂಡು ಫ್ಲಾಟ್ ಹತ್ರ ಅಪಾರ್ಟ್ಮೆಂಟ್ ಹತ್ರ ಹೊರಟೆ. ಏನು ಮಾಡೋಕ್ಕಲ್ಲ, ಕಾಯಕವೇ ಕೈಲಾಸ ಅಂದ್ಕೊಂಡು, ಲಕ್ಷ್ಮಿ ಬರೀ ಪೂಜೆ ಮಾಡಿದ್ರೆ ಒಲಿಯಲ್ಲ ಅಂತ ತುಂಬ ಜನ ಹೇಳಿದರು. ಸೊ ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡೋಣ ಓಕೆ ಆಯಿತು ಅಂದ್ಕೊಂಡು ನಮ್ಮ ಮನೆಯಿಂದ ಊಟ ಮಾಡ್ಕೊಂಡು ಆರಾಮಾಗಿ ಹೊರಟೆ. ರೋಡೆಲ್ಲ ಯಲಹಂಕ ರೋಡೆಲ್ಲ ತುಂಬಾ ಫ್ರೀ ಇದ್ವು. ಯಾಕಂದರೆ ಇವತ್ತು ಹಬ್ಬ ಇತ್ತಲ್ಲ, ತುಂಬ ಜನ ಇವತ್ತು ಲಕ್ಷ್ಮೀ ಪೂಜೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ರೋಡಲ್ಲಿ ಯಾರೂ ಇಲ್ಲ. ಸೊ ಇದೇ ನಮ್ಮ ಅಪಾರ್ಟ್ಮೆಂಟು, ಅಂದರೆ ನಾವು ಪೇಂಟ್ ಮಾಡೋ ಅಪಾರ್ಟ್ಮೆಂಟು. ಸೊ ಅಪಾರ್ಟ್ಮೆಂಟ್ ಹತ್ರ ಬಂದೆ, ಕೆಲಸ ಮಾಡ್ತಾಯಿದ್ವಿ. ಇದು ಆಲ್ರೆಡಿ ಕಂಪ್ಲೀಟ್ ಆಯಿತು. ಇದನ್ನು ಹ್ಯಾಂಡ್ ಓವರ್ ಮಾಡಿ ಮತ್ತು ಬೇರೆ ಯಾವುದಾದ್ರು ಪೇಂಟ್ ಮಾಡಿದ್ರೆ, ಮತ್ತು ವೀಕ್ ಆಫು ಇಲ್ಲ ನಮಗೆ ರಜೆ ಇದ್ದಾಗ ಬೇರೆ ಕೆಲಸನೂ ಬೇರೆ ಪೇಂಟ್ ಯಾವುದಾದ್ರು ಬಂದ್ರೂ ತೋರಿಸ್ತೀನಿ. ಸೊ ಒಂದೇ ಹೇಳೋದು, ಬೆಂಗಳೂರಲ್ಲಿ ನೀವೇನಾದ್ರು ಒಂದು ಕೆಲಸ ಮಾಡಿಬಿಟ್ಟು ಜೀವನ ಮಾಡ್ತೀವಿ, ಬೆಂಗಳೂರು ಕಷ್ಟ ಐತೆ, ಅವೆಲ್ಲ ಬಿಟ್ಬಿಡಿ. ನಿಮ್ಮ ಕೆಲಸ ಮಾಡ್ತಾಯಿದ್ದೀರಾ, ತುಂಬ ಕಷ್ಟ ಆಯ್ತಾ, ಬೇರೆ ನೀವು ಬೇರೆ ಸೈಡಲ್ಲಿ ಬೇರೆ ಕೆಲಸಗಳನ್ನ ಆದಷ್ಟು ಮಾಡ್ಕೊಳ್ಳಿ. ಯಾಕಂದರೆ ನೀವು ರೆಂಟ್ ಕಟ್ಕೊಂಡು ಬೆಂಗಳೂರಲ್ಲಿ ಫ್ಯಾಮಿಲಿ ಅವ್ರು ಮೇಂಟೈನ್ ಮಾಡ್ಬೇಕಂದ್ರೆ ನೀವು ಒಂದೇ ಒಂದು ಕಂಪ್ನಿಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಸೊ ನಾನು ಹೇಳೋದು ಕೇಳಿ, ದಯವಿಟ್ಟು ಕೇಳಿದ್ರೆ ಬುದ್ಧಿವಂತರಾಗ್ತೀರ, ಇಲ್ಲಾಂದ್ರಿಲ್ಲ. ಸೊ ಒಂದೇ ಕೆಲಸ ಅಂತಲ್ಲ, ಎಲ್ಲ ಕೆಲಸನೂ ಮಾಡಿ. ನಿಮ್ಗೆ ಯಾವ್ದು ಬರುತ್ತಾ ನಿಮ್ಗೆ, ಅಂದರೆ ನೀವು ಯಾವ್ದು ಕೆಲಸ ಕಲ್ತಿದ್ರೆ ಆ ಕೆಲಸ ಎಕ್ಸ್ಟ್ರಾ ಕೆಲಸ ಬಂತ ಮಾಡಿ, ಪರವಾಗಿಲ್ಲ.
ಯಾರು ಏನೇ ಅನ್ಕೊಂಡ್ರು ನಾನು ಯೋಚನೆ ಮಾಡಲ್ಲ. ನನ್ನನ್ನು ತುಂಬ ಜನ ಆಡ್ಕೊಂತಾರೆ, ಇವನು ಏನು ಗುರು ಆ ಕೆಲಸ ಮಾಡ್ತಾನೆ ಈ ಕೆಲಸ, ಏನಾದರೂ ಅನ್ಕೊಂಬ್ಲಿ ಬೇಜಾರಿಲ್ಲ. ನಾನು ಮಾಡೋ ಕೆಲಸದಲ್ಲಿ ನನಗೆ ಪೈಸಾ ಕೊಡ್ತಾರೆ. ಸೊ ಯಾವ ಕೆಲಸ ಆದರೂ ಮಾಡ್ತೀನಿ. ಸೊ ಇವತ್ತು ಈ ಫ್ಲಾಟ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ನಾಳೆ ಇನ್ನೊಂದು ಏನಾದರೂ ಫ್ಲಾಟ್ ಬಂದರೆ ಕಂಪ್ಲೀಟ್ ಮಾಡಿ ಅದನ್ನು ಕೊಡ್ತೀವಿ. ಸೊ ಇದು ನಮ್ಮ ಜೀವನ ರೊಟೇನ್, ಅಂದರೆ ನಮ್ಮ ಲೈಫ್ ಕಂಟಿನ್ಯೂ ಆಗ್ತಿರೋದೇ ಇದರಿಂದ. ನಮ್ಮ ಮೇನ್ ಪ್ರಾಫಿಟ್ ಇರೋದೇ ಇದರಿಂದ ಗುರು. ಸೊ ಅದರಿಂದ ನಮ್ಮ ಕಂಪ್ನಿ ಕೆಲಸ ಸಪ್ರೇಟು, ಪೇಂಟ್ ಕೆಲಸ ಸಪ್ರೇಟು. ಸೊ ಎರಡನ್ನೂ ಸಪ್ರೇಟಲ್ಲಿ ಆ ಕೆಲಸ ಮಾಡ್ಬೇಕಾದ್ರೆ ಈ ಕೆಲಸ ಮಾಡಲ್ಲ, ಈ ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸ ಮಾಡಲ್ಲ. ಸೊ ಎರಡೂ ಕೆಲಸನೂ ಮೇಂಟೈನ್ ಮಾಡ್ಕೊಂಡು ಎರಡೂ ಕೆಲಸನೂ ಮಾಡ್ತಾಯಿದ್ವಿ. ಸೊ ಇದು ನಮ್ಮ ಲೈಫ್ ಸ್ಟೋರಿ. ಸೊ ಬೆಳಗ್ಗೆಯಿಂದ ಆಲ್ರೆಡಿ 2 ಫ್ಲಾಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ ಕೆಲಸ ಕೂಡ ಸ್ವಲ್ಪ ಇನ್ನೇನು ಆಗ್ತಾ ಬರ್ತಾಯಿದೆ. ಸೊ ನಮ್ಮ ಫ್ರೆಂಡು ಇನ್ನೊಬ್ಬ ಅಜಯ್ ಮಾಡ್ತಾಯಿದ್ದಾನೆ ಆಲ್ರೆಡಿ, ನೀವು ನೋಡ್ಬೋದು. ಪಾಪ ಅವನ ಬೆವರೆಲ್ಲನ ಸಿಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾನೆ. ಕಷ್ಟ ರೀ, ಕಷ್ಟ ಅಂದರೆ ಆ ರೇಂಜಿಗೆ ಕಷ್ಟ ಇರಲ್ಲ. ಪೇಂಟ್ ಅಂದರೆ ತುಂಬ ಜನ ಹೋಗ್ಬಿಟ್ಟು ಹಿಂಗೆ ರೋಲರ್ ಎಳೆದು ಬರ್ಬೋದು ಅಂತಾರೆ. ಪೇಂಟು ಒಂದು ಪೇಂಟ್ ನೀನೊಂದು ಹೇಳೋರು, ನೀನು ಪೇಂಟ್ ಮಾಡೋದೊಂದು ಕಲೆ. ಆ ಕಲೆ ಎಲ್ರಿಗೂ ಬರಲ್ಲ. ಕಲೆ ನಮ್ದು ನಾವು ಅಂತ ಬದುಕಬೇಕು. ಹಾಂ, ಫ್ರೆಂಡು ಅವರು ಇವರು ಅಂತ ಹೋದ್ರೆ ಅದೆಲ್ಲ 3 ಕಾಸಿ ಕೆಟ್ವಿ. ಪೇಂಟ್ ಕೆಲಸ ಮಾಡ್ಕೊಂಡು ಇದು ಪಾರ್ಟ್ ಟೈಮ್ ಮಾಡ್ತಾ ಇದೀವಿ. ಪಾರ್ಟ್ ಟೈಮ್ಗೆ ನೀವು ಎಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ಮತ್ತೆ ಇನ್ನೊಂದೇನಪ್ಪ ಅಂದರೆ ಕಮ್ಮಿ ಆದಷ್ಟು ಕಮ್ಮಿಗೆ ಮಾಡಿಕೊಡ್ತೀವಿ. ಯಾವನೇ ಇದ್ರೆ ಯಲಹಂಕದಲ್ಲಿ ರೆಡಿಂಗು ಯಾವಾದರೂ ಇದ್ರೆ ನೀವು ಹೇಳಿ, ನಾವು ಬಂದು ಮಾಡಿಕೊಡ್ತೀವಿ. ಆದಷ್ಟು ಕಮ್ಮಿಗೆ ಮಾಡಿಕೊಡ್ತೀವಿ. ಕಮ್ಮಿಗೆ ಅಂದರೆ ನಾವು ಪೂರ್ತಿ ಲಾಸ್ ಮಾಡ್ಕೊಂಡೆಲ್ಲ ಮಾಡಿಕೊಡಲ್ಲ. ನಮ್ಗೆ ವರ್ಕೌಟ್ ಆದರೂ ಮಾತ್ರ ಮಾಡಿಕೊಡ್ತೀವಿ. ಸೊ ಯಲಹಂಕದಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಪೇಂಟಿಂಗ್, ನಿಮ್ಗೆ ಏನಾದ್ರು ಕೆಲಸ ಇದ್ದು ನಿಮ್ಮ ಮನೇಲಿ ಪೇಂಟ್ ಮಾಡಿಸ್ಬೇಕು, ಇಲ್ಲ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಏನಾದ್ರು ಪೇಂಟ್ ಮಾಡಿಸ್ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿಕೊಡ್ತೀವಿ. ಬಟ್ ನಾವು ಹೇಳೋದಿಷ್ಟೇ, ನಿಮಗೆ ಕ್ವಾಲಿಟಿ ವರ್ಕ್ ಬೇಕಂದರೆ ನೀವು ಎಕ್ಸ್ಟ್ರಾ ಪೇ ಮಾಡಲೇಬೇಕಾಗುತ್ತೆ. ನಿಮಗೆ ನಾರ್ಮಲಾಗಿ ತುಂಬ ಜನ ಪೇಂಟ್ ಮಾಡ್ತಾರೆ, ಅವ್ರ ರೀತಿ ಪೇಂಟ್ ಮಾಡಿಕೊಡ್ಬೇಕಂದ್ರೆ ನಾವು ಕೂಡ ಮಾಡಿಕೊಡ್ತೀವಿ. ಬಟ್ ಅದಂದರೆ ಏನಂದರೆ ನಮಗೆ ನಾಚಿಕೆ ಆಗುತ್ತೆ, ನಾವು ಈ ಥರ ಪೇಂಟ್ ಮಾಡಿದ್ದೀವಲ್ಲ ಅಂತ. ಆ ಥರ ಎಲ್ಲ ಪೇಂಟ್ ಮಾಡಲ್ಲ ನಾವು, ಅದನ್ನು ಕೆಲಸನೂ ಮಾಡಲ್ಲ ನಾವು. ನಮಗೇನು ಗೊತ್ತಾ, ನಮ್ಮ ತೃಪ್ತಿ, ನಮಗೆ ಮನಸ್ಸಿಗೆ ನಾನು ಮಾಡಿರೋ ಪೇಂಟು, ನಾವು ಮಾಡ್ತಾರೆ ಕೆಲಸ ಅಂದರೆ ಅದು ನಮಗೆ ತೃಪ್ತಿ ಆಗಬೇಕು. ನಾವು ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ಆ ರೇಂಜಿಗೆ ಇದ್ರೂ ಮಾತ್ರ ಮಾಡೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆ ಪೇಂಟ್ ಒಪ್ಕೊಂಬೋದಿಲ್ಲ, ಮಾಡೋದು ಇಲ್ಲ. ನಾನು ಅಷ್ಟೇ, ಅವನು ಅಷ್ಟೇ, ಯಾವುದೇ ಕಾರಣಕ್ಕೂ ಪೇಂಟ್ ಮಾಡೋದೇ ಇಲ್ಲ ನಾವು. ನಮಗೇನು ಗೊತ್ತಾ, ತೃಪ್ತಿ ಆಗಬೇಕು. ನಾವು ಮಾಡಿರೋ ಪೇಂಟು ತುಂಬ ಇನ್ನೊಬ್ರು ಯಾರಾದರೂ ಬಂದು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅನ್ಬೇಕು. ಆ ರೇಂಜಿಗೆ ಇದ್ರೂ ಮಾತ್ರ ಪೇಂಟ್ ಮಾಡೋದು. ಇಲ್ಲ ನೀವೆಲ್ಲ ಕಮ್ಮಿಗೆಲ್ಲ ಪೇಂಟ್ ಮಾಡಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ಪೇಂಟ್ ಮಾಡಲ್ಲ. ಸೊ ನಾನು ಹೇಳೋದಿಷ್ಟೇ, ನಿಮ್ಗೇನಾದ್ರು ಯಲಹಂಕದಲ್ಲಿ ಇಲ್ಲ ಯಲಹಂಕ ಸೈಡು ಯಾವುದೇ ಪೇಂಟಿಂಗ್ ಕೆಲಸ ಆಗಲಿ, ಇಲ್ಲ ಯಾವುದೇ ನಿಮ್ಮ ಫ್ರೆಂಡ್ ಏನಾದ್ರು ಪೇಂಟ್ ಮಾಡಿಸ್ತಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾವು ಬಂದು ಮಾಡಿಕೊಡ್ತೀವಿ. ಬಟ್ ರೇಟಲ್ಲಿ ಏನು ಗೊತ್ತಾ, ತುಂಬ ಜನ ಕಮ್ಮಿ ಮಾಡ್ತಾರೆ. ಹೆಂಗೆ ಅಂದರೆ ನೀವು ಇಲ್ಲಿ ನೀವು ನೋಡ್ಬೋದು, ಸೀಲಿಂಗ್ ಆಗಲಿ ವಾಲ್ ಆಗಲಿ ಒಂದಕ್ಕೂ ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಆಗಿಲ್ಲ. ಆ ರೇಂಜಿಗೆ ಅಂದರೆ ಅವು ಲೈನ್ ಬರುತ್ತಲ್ಲ, ಸೀಲಿಂಗ್ ಲೈನ್ ಆಗಲಿ, ಟಚಪ್ ಕೆಲಸ ಆಗಲಿ, ಇಲ್ಲಾಂದರೆ ಯಾವುದೇ ಆಗಲಿ. ನೋಡಿ, ನಾವು ಇಲ್ಲೊಂದು ಕೆಲಸ ಮಾಡಿದ್ದೀವಿ, ಸ್ವಿಚ್ ಬೋರ್ಡಿಗೆ ಕೂಡ ಪೇಂಟ್ ಟಚ್ ಆಗಿಲ್ಲ. ಈ ರೇಂಜಿಗೆ ಕೆಲಸ ಮಾಡಿಕೊಡ್ತೀವಿ. ನಾವು ಮಾಡೋ ಕೆಲಸ ನಮಗೆ ಅನ್ನ ಕೊಡ್ತಾಯಿದೆ. ಸೊ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಾಡೋ ಕೆಲಸಕ್ಕೆ ಮೋಸ ಮಾಡಲ್ಲ. ಅಷ್ಟು ಕ್ಲೀನಾಗಿ ಕೆಲಸ ಮಾಡಿಕೊಡ್ತೀವಿ. ನಿಮ್ಗೇನಾದರೂ ನಾವು ತುಂಬ ಜನಕ್ಕೆ, ನಾವು ಸ್ವಲ್ಪ ಜನಕ್ಕೆ ಯಲಹಂಕದಲ್ಲಿ ಗೊತ್ತು ನಮ್ಮ ಬಗ್ಗೆ, ಅಂದರೆ ನಮ್ಮ ಬಗ್ಗೆ ಪೇಂಟ್ ಮಾಡೋದ್ರ ಬಗ್ಗೆ. ಸೊ ನಿಮಗೆ ಬೇರೆ ಯಾರಾದರೂ ನೋಡ್ತಾ ಇದ್ದು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ, ನನ್ನ ನಂಬರ್ ಹಾಕ್ತೀನಿ, ನನ್ನ ಫ್ರೆಂಡ್ ನಂಬರ್ ಹಾಕ್ತೀನಿ. ಇಬ್ಬರು ನಂಬರ್, ಯಾರ ನಂಬರ್ಗಾದರೂ ಫೋನ್ ಮಾಡಿ ಬಂದು ನಾವು ಪೇಂಟ್ ಮಾಡಿಕೊಟ್ಟು ಬರ್ತೀವಿ. ಸೊ ಇದು ನೋಡಿ. ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಈ ಪೇಂಟರ್ ಅಂತಲ್ಲ, ಪೇಂಟರ್ ರಂಗ ಸೀರಿಯಸ್ಸಾಗಿ ನಾನು ಸ್ಟಾರ್ಟಿಂಗಿಂದ ಪೇಂಟ್ ಮಾಡ್ಕೊಂಬಂದಿದ್ವಿ. ಜೀವನ ಕೊಟ್ಟಿರೋದೇ ನಮಗೆ ಪೇಂಟು. ನಾನು ಪೇಂಟ್ ಯಾವತ್ತೂ ಮರೆಯಲ್ಲ. ಸೊ ಈ ಪೇಂಟರ್ ರಂಗನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಮತ್ತು ಯೂಟ್ಯೂಬಲ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಲಡಾಖ್ ಹೋಗ್ತಾರ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಲಡಾಖಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಓಕೆ ನಿಮಗೆಲ್ಲ ಹೇಳಿದ್ದೀನಿ. ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಲ್ಲ, ನಾನು ಲಡಾಖ್ ಟ್ರಿಪ್ನ ಸೀರೀಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ. ನಮ್ಮನ್ನು ಬೆಳೆಸಿ ಗುರು, ನಾವು ಬೆಳಿತೀವಿ. ಸ್ವಲ್ಪ ನೀವು ಕೊಡೋ ಸಪೋರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ರೀತಿ ಸಪೋರ್ಟ್ ಕೊಡ್ತೀರೋ ಅದ್ರ ಮೇಲೆ ನಮ್ಮ ಜೀವನನು ನಾವೇನು ಮಾಡ್ತೀವೋ ಅದು ನಿಮಗೆ ತೋರಿಸ್ತೀವಿ. ಸೊ ಇವತ್ತಿಂದ ನಮ್ಮದು ಡೈಲಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಫಾಲೋ ಮಾಡಿ, ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಕೆ, ಟೇಕ್ ಕೇರ್, ಬಾಯ್.